ಬೇಸಿಗೆ ಕಾಲದಲ್ಲಿ ಮನೆಯ ಹೊರಗಡೆ ನಿದ್ರೆ. ರಾತ್ರಿ 9:30. ಊರೇ ಕತ್ಲಾಗಿತ್ತು. ಬೆಳದಿಂಗಳ ಬೆಳಕು ಮಾತ್ರ ಸ್ವಲ್ಪ ಕಾಣಿಸ್ತಿತ್ತು. ಊರಿನ ಮಧ್ಯದಲ್ಲಿದ್ದ ಖಾಲಿ ಸ್ಥಳಕ್ಕೆ ಟೋನಿ ಹಾಗೂ ಚೋಟು ಇಬ್ರು ಕೂಡ ಅವ್ರ ಮನೆಯಲ್ಲಿರುವ ಮಂಚನ ಇಳ್ಕೊಂಡು ಬಂದ್ರು. ಅವರ ಹಿಂದ್ಗಡೆನೆ ಬುಜ್ಜಿ ಒಂದು ದಿಂಬನ ಎತ್ಕೊಂಡು ಬಂದ್ಲು. ಚೋಟುಗಿಳಿ ತುಂಬಾನು ಆಯಾಸದಿಂದ, ಅಬ್ಬಾ, ಈ ಕರೆಂಟ್ ಅವನಿಗೆ ನಮ್ಮೂರಿನ ಮೇಲೆ ಅಷ್ಟೇನು ಸೇಡೋ ಏನೋ, ಯಾವಾಗ ನೋಡಿದ್ರು ಸರಿಯಾಗಿ ಊಟ ಮಾಡಿ ಮಲಗೋ ಸಮಯಕ್ಕೆ ಕರೆಂಟ್ ತೆಗಿತಾನೆ. ಹಾ, ಈ ದಿನ ಹೊರಗಡೆನೆ ನಾವೆಲ್ರೂ ಮಲ್ಕೊಳ್ಬೇಕಾಗುತ್ತೆ ಟುನಿ. ಹೌದು ಚೋಟು, ನನ್ ರೆಕ್ಕೆಗಳೆಲ್ಲ ಬೆವ್ತು ಬೆವ್ತು ನೋಡು ಏಕ್ ಚಂಡಿಯಾಗಿದೆ ಅಂತ. ಒಳಗಡೆ ಮಲಗಿದ್ರೆ ನಿದ್ರೆ ಮಾಡೋದಂತೂ ಆಗೋದೇ ಇಲ್ಲ. ಅದಕ್ಕೆ ಹೀಗೆ ಹೊರಗಡೆ ಮಲಗಿದ್ರೇನಾದ್ರೂ ನಿದ್ರೆ ಮಾಡ್ಬೋದು ಅಂತ ಬಂದೆ. ಆವಾಗ ದಿಂಬನ್ನ ಎಸ್ತು ಬುಜ್ಜಿ, ಅಮ್ಮ, ಒಳಗಡೆ ತುಂಬಾ ಸೆಕೆ ಆಗ್ತಾ ಇದೆ, ಅಲ್ಲಿ ನಿದ್ರೆ ಮಾಡಕ್ ಆಗ್ತಿಲ್ಲ. ಇಲ್ಲಿ ಹೊರಗಡೆ ಮಲ್ಗೋಣ ಅಂದ್ರೆ ಸೊಳ್ಳೆ ಕಚ್ಚುತ್ತೆ ಅಂತ ಭಯ ಆಗ್ತಿದೆ. ಸೊಳ್ಳೆ ಬರ್ದೇ ಇರೋ ಹಾಗೆ ಆಲ್ಔಟ್ ಕಾಯಿಲ್ನ ನಾನು ಇಟ್ಟಿರ್ತೀನಿ, ನೀನು ಚೆನ್ನಾಗಿ ಮಲ್ಕೋ ಬುಜ್ಜಿ. ಸ್ವಲ್ಪ ಸಮಯದಲ್ಲಿ ಅಲ್ಲಿ ಮಹಿ ಹದ್ದು ಲೂಸಿ ಪಾರಿವಾಳ ಕೂಡ ಬಂದ್ರು. ಎಲ್ರೂ ಮಂಚ ಹಾಕೊಂಡು ಮಲಗಿದ್ರು. ಆಮೇಲೆ ಚಿಚುಕಾಗೆ ಸ್ಟೈಲ್ ಆಗಿ ಕೈಯಲ್ಲಿ ಒಂದು ವಾಟರ್ ಬಾಟಲ್ ಹಿಡ್ಕೊಂಡು ಬಂದ್ಲು. ಅವಳ ಹಿಂದೆನೆ ಅವಳ ಮಗ ಚಿನ್ನುಕಾಗೆ ಒಂದು ಮಂಚನ ಎಳ್ಕೊಂಡು ಬಂದ. ಹಾಯ್ ಎವ್ರಿಬಡಿ, ಏನ್ ಮಾಡ್ತಾ ಇದ್ದೀರಾ? ಓ, ಕರೆಂಟ್ ಹೋದ್ರೆ ನಿಮ್ ಮನೇಲಿ ಯಾರಿಗೋ ಇನ್ವರ್ಟರ್ ಇಲ್ಲ ಅಲ್ವಾ? ನನ್ ಮನೆಯಲ್ಲಿ ಇನ್ವರ್ಟರ್ ಇದೆ, ಆದ್ರಿಂದ ನನಗೇನೂ ಕಷ್ಟನೇ ಇಲ್ಲ. ಆದ್ರೂ ಕೂಡ ಈ ಪ್ರಕೃತಿಯ ಮಧ್ಯದಲ್ಲಿ ನಿಮ್ಮೆಲ್ರ ಜೊತೆ ಮಲ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ನಾನ್ ಕೂಡ ಮಂಚ ಎತ್ಕೊಂಡ್ ಬಂದಿದ್ದೀನಿ. ಚಿಚು ಆಂಟಿ, ಸುಮ್ನೆ ಜಂಬ ಕೊಚ್ಕೊಳ್ಬೇಡಿ. ನಿಮ್ ಮನೇಲಿ ಇನ್ವರ್ಟರ್ ಅಲ್ಲಿ ಬ್ಯಾಟ್ರಿ ಏನೋ ಕೆಟ್ಟೋಗಿದೆ ಅಂತೆ. ಚಿನ್ನು 1 ವಾರಕ್ಕಿಂತ ಮುಂಚೆನೇ ಹೇಳ್ದ, ಅದಕ್ಕೆ ಅಲ್ವಾ ನೀವ್ ಇಲ್ಲಿಗೆ ಬಂದಿರೋದು? ಅವಾಗ ಚಿಚುಕಾಗೆ ಅವಮಾನದಿಂದ, ಆ ಬ್ಯಾಟ್ರಿ ಹಾಳಾಗಿಲ್ಲ ಕಣೋ, ಸ್ವಲ್ಪ ಚಾರ್ಜ್ ಇಲ್ಲ ಅಷ್ಟೇ. ಅದಕ್ಕೆ ಸರಿ ಸರಿ ಚಿನ್ನು, ಇಲ್ಲಿ ಮಂಚ ಹಾಕು, ಇಬ್ರು ಮಲ್ಕೊಳ್ಳೋಣ. ರಾತ್ರಿ 10 ಗಂಟೆ ಆಯ್ತು. ಎಲ್ರೂ ಅವ್ರ ಮಂಚದಲ್ಲಿ ಮಲ್ಕೊಂಡಿದ್ರು. ಆದ್ರೆ ಯಾರಿಗೂ ಸರಿಯಾಗಿ ನಿದ್ರೆ ಬರ್ಲೇ ಇಲ್ಲ. ಸರಿ, ಏನಾದ್ರೂ ಮಾತಾಡ್ಕೊಂಡಿರೋಣ, ಆವಾಗ ನಿದ್ರೆ ಬರುತ್ತೆ ಅಂತ ಅನ್ಕೊಂಡು ಮಹಿ ಹದ್ದು ಎಲ್ಲರ ಹತ್ರನೂ, ನಿದ್ರೆ ಬರ್ತಾನೆ ಇಲ್ಲ, ಯಾರಾದ್ರೂ ಏನಾದ್ರೂ ಕತೆ ಹೇಳಿ, ನಮ್ಮೂರಲ್ಲಿ ಪಕ್ಕದೂರಲ್ಲಿ ಏನಾದ್ರೂ ಗಾಸಿಪ್ ಇದ್ರೆ ಹೇಳಿ, ಅದನ್ನ ಕೇಳ್ತಾ ಇದ್ರೆ ನಿದ್ರೆ ಬರುತ್ತೆ. ಯಾರಾದ್ರೂ ಸ್ಟಾರ್ಟ್ ಮಾಡಿ. ಹೊಸ ವಿಷಯನ? ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪಕ್ಕದೂರಿನಲ್ಲಿ ಕೋಗಿಲೆ ಇತ್ತಲ್ವಾ, ಆ ಕೋಗಿಲೆ ಯಾವನ್ ಜೊತೆನೋ ಓಡ್ ಹೋಯ್ತಂತೆ. ಆವಾಗ ಚಿಚುಕಾಗೆ ಎದ್ದು ಕೂತ್ಕೊಂಡು, ಲೋಸಿ, ಇದು ಹಳೆ ವಿಷಯ. ಪಕ್ಕದೂರಲ್ಲಿ ಕೋಗಿಲೆ ಒಂದ್ ಕಾಗೆ ಜೊತೆ ಓಡ್ ಹೋಗಿದ್ದು. ಈ ವಿಷಯ ನಾನು ಹೇಳಿಲ್ಲ ನಿನ್ನತ್ರ. ಚಿಚು ಆಂಟಿ, ಯಾವಾಗ್ಲೂ ಗಾಸಿಪ್ ಬಗ್ಗೆನೇ ಮಾತಾಡ್ತಾ ಇರ್ಬೇಡಿ. ನೀವೇನು ಎಲ್ಲ ಊರಿಗೂ ಸೀಕ್ರೆಟ್ ಏಜೆಂಟಾ? ಆ ಸೀಕ್ರೆಟ್ ಏಜೆಂಟ್ ಏನೂ ಇಲ್ಲ ಬುಜ್ಜಿ. ಅಬ್ಸರ್ವೇಷನು ಸ್ಕಿಲ್ಲೋ. ಆ ಕೋಗಿಲೆ ಚೆನ್ನಾಗಿ ಹಾಡ್ ಹಾಡುತ್ತೆ, ಆದ್ರೆ ಅಡ್ಗೆ ಮಾಡಕ್ಕೆ ಬರಲ್ಲ. ಆ ಕಾಗೆಗೆ ಹೋದ ಸ್ವಲ್ಪ ದಿನದಲ್ಲಿ ಈ ವಿಷಯ ಗೊತ್ತಾಗುತ್ತೆ. ಅವನು ಕೋಗಿಲನ್ನ ಬಿಟ್ಬಿಟ್ಟೆಲ್ಲಾದ್ರೂ ಓಡ್ ಹೋಗ್ತಾನೆ ನೋಡೋ. ಚಿಚ್ಚು, ಪಕ್ಕದೂರಿನ ಬಗ್ಗೆ ನಮ್ಗೆ ಯಾಕೆ? ನಮ್ಮೂರಲ್ಲಿ ಏನಾದ್ರೂ ವಿಶೇಷ ಇದ್ರೆ ಅದನ್ನ ಹೇಳು. ನಮ್ಮೂರಿನ ವಿಷಯನಾ? ಆ ಕೊಕ್ಕರೆ ಇದೆ ಅಲ್ವಾ ಅಂಗಡಿ ಇಟ್ಕೊಂಡು, ಅವನು ಎಲ್ಲಾ ವಸ್ತುಗಳಿಗೂ ಡಬಲ್ ರೇಟ್ ಮಾಡ್ತಾ ಇದ್ದಾನೆ. ಮೊನ್ನೆ ನಾನು ಸಬ್ಬು ತಗೊಳಕ್ ಹೋದೆ. ಆ ಸಬ್ಬು ಕೊಟ್ಟು 10 ರೂಪಾಯಿ ಸಬ್ಬಿಗೆ 20 ರೂಪಾಯಿ ಅಂತಿದ್ದಾನೆ. ಯಾಕಂತ ಕೇಳಿದ್ರೆ, ಬಿಸಿಲಲ್ಲಿ ಸಬ್ಬು ಕರಗದೇ ಇರಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ, ಕರೆಂಟ್ ಬಿಲ್ ಅಂತಿದ್ದಾನೆ. ಆವಾಗ ಬನ್ನುಗಿಳಿ ಅದನ್ನ ಕೇಳಿ, ಏನೋ ಸಬ್ಬುನ ಫ್ರಿಜ್ಜಲ್ಲಿ ಇಟ್ರಾ? ಆದ್ರೆ ನಾಳೆ ನಾನು ಬಿಸ್ಕೆಟ್ ಕೇಳಕ್ ಹೋದ್ರೆ ಅದನ್ನ ಓವನಲ್ಲಿ ಇಟ್ಟು ಬಿಸಿ ಮಾಡಿ ಕೊಟ್ಟು 10 ರೂಪಾಯಿ ಬಿಸ್ಕೆಟ್ಗೆ 20 ರೂಪಾಯಿ ಕೇಳ್ತಾರೇನೋ. ಹೌದು ಬನ್ನು, ಕೇಳಿದ್ರು ಕೇಳ್ತಾನೆ ಅವನು. ಮೊನ್ನೆ ನಾನು ಬೇಳೆ ತಗೊಳಕ್ ಹೋದ್ರೆ ಅವನು ಐಸ್ಕಂತ ಇಟ್ಟು ಬೇಳೆನ ಕಡಿಮೆ ವೇಟ್ಗೆ ಕೊಟ್ಟ, ಗೊತ್ತಾ? ಇದ್ರ ಬಗ್ಗೆ ಊರಿನ ಮುಖ್ಯಸ್ಥರ ಹತ್ರ ಮಾತಾಡ್ಬೇಕು ಟೋನಿ. ಆದ್ರೆ ಈ ಕರೆಂಟ್ ಅವನಿಗೆ ಏನ್ ರೋಗನ ಏನೋ, ಯಾವಾಗ ನೋಡಿದ್ರು ಕರೆಂಟ್ ತೆಗಿತಾನೆ ಇರ್ತಾನೆ. ಹೌದು ಮಹಿ ಅವ್ರೆ, ನೆನ್ನೆನೆ ನಾನು ನನ್ನ ಬ್ಯೂಟಿ ಪಾರ್ಲರ್ಗೋಸ್ಕರ ಹೊಸ ಹೇರ್ ಡ್ರೈಯರ್ ತಗೊಂಡೆ. ಆದ್ರೆ ಕರೆಂಟೇ ಇಲ್ಲ, ಅದಕ್ಕೆ ಅದನ್ನ ಯೂಸ್ ಮಾಡ್ಲೂ ಇಲ್ಲ. ನಾ ನೋಡಿ ಎಷ್ಟು ಚಂಡಿಯಾಗಿದ್ದೀನಿ ಅಂತ. ನೀವು ಬೇರೆ ಏನಾಂಟಿ, ನೀವು ಆ ಹೇರ್ ಡ್ರೈಯರ್ ಯೂಸ್ ಮಾಡಿ ನಿಮ್ಮ ಕೂದ್ಲನ್ನ ಒಣಗಿಸ್ಬೋದು, ಆದ್ರೆ ನಿಮ್ ಮೇಕಪ್ ಕೂಡ ಕರ್ಗೋಗುತ್ತೆ. ಆಮೇಲೆ ಮೇಕಪ್ ಹಾಕೊಂಡಿದ್ದು ವೇಸ್ಟ್ ಅಂತ ಆಗುತ್ತೆ ಅಲ್ವಾ? ಮೇಕಪ್ ಎಲ್ಲ ಕರ್ಗೋಗಿ ದೆವ್ವ ತರ ಕಾಣಿಸ್ತೀರಾ. ಏಯ್ ಬನ್ನೋ, ನನ್ನ ಮೇಕಪ್ ಬಗ್ಗೆ ಕಮೆಂಟ್ ಮಾಡ್ಬೇಡ. ನಾನೇನೋ ದೆವ್ವ ತರ ಯಾವಾಗ್ಲೂ ಇರಲ್ಲ. ಬನ್ನು, ದೊಡ್ಡವನ ಹಾಗೆಲ್ಲ ಹೇಳ್ಬಾರ್ದು ಕಣೋ, ಸೈಲೆಂಟ್ ಆಗಿ ಮಲ್ಕೋ. ಎಲ್ರೂ ಮಲ್ಗಿ 10:30 ಆಯ್ತು, ಇನ್ನು ನಿದ್ರೆ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಎಲ್ರೂ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ನಿದ್ರೆ ಮಾಡಿ. ಹಾಗೆ ಎಲ್ರೂ ಕಣ್ಮುಚ್ಕೊಂಡು ಅವ್ರವ್ರ ಮಂಚದಲ್ಲಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ರು. ಒಂದು ಕ್ಷಣ ಅಲ್ಲಿ ಎಲ್ಲಾನು ನಿಶಬ್ದವಾಯಿತು. ಗಾಳಿ ಹಾಗೂ ಎಲೆಗಳ ಶಬ್ದನ ಬಿಟ್ರೆ ಬೇರೆ ಯಾವುದೇ ಶಬ್ದನೂ ಇಲ್ಲ. ಸರಿಯಾಗಿ 11 ಗಂಟೆ. ಎಲ್ರೂ ಗಾಢ ನಿದ್ರೆಯಲ್ಲೇ ಇದ್ರು. ಆದ್ರೆ ಪಾಪ ಬನ್ನುಗೆ ಮಾತ್ರ ನಿದ್ರೆ ಬರ್ಲಿಲ್ಲ. ಅವನ ಆ ಕಡೆ ಈ ಕಡೆ ಹೊರಳ್ತಾ ಇದ್ದ. ಅವನ್ ಮಂಚದ ಪಕ್ಕದಲ್ಲೇ ಬುಜ್ಜಿಗುಬ್ಬಚ್ಚಿ ಕೂಡ ಕಣ್ಮುಚ್ಕೊಂಡು ಮಲಗಿದ್ಲು. ಆವಾಗ ಸಡನ್ ಆಗಿ ಒಂದು ಸೌಂಡ್ ಕೇಳಿಸ್ತು.
ಆ ಸೌಂಡು ಒಂದು ಹಳೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಆದ ಹಾಗೆ ಇತ್ತು. ಬನ್ನು ಗಿಳಿ ಬುಜ್ಜಿ ಗುಬ್ಬಚ್ಚಿ ಇಬ್ರು ಕೂಡ ಆ ಸೌಂಡ್ ಕೇಳಿ ತುಂಬಾನೇ ಹೆದರಿದ್ರು. ಬುಜ್ಜಿ ಎದ್ದು ಕೂತ್ಕೊಂಡು ಅವಳ ಕಿವಿನ ಗಟ್ಟಿಯಾಗಿ ಮುಚ್ಕೊಂಡು, ಬನ್ನು, ಏನೋ ಇದು? ಯಾರಾದ್ರೂ ಈ ಸಮಯದಲ್ಲಿ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದಾರಾ ಏನೋ? ಆವಾಗ ಬನ್ನು ಗಿಳಿ ಎಲ್ಲರನ್ನ ನೋಡಿ, ಟ್ರ್ಯಾಕ್ಟರ್ ಅಲ್ಲ ಬುಜ್ಜಿ, ಅದು ನಮ್ಮ ಮಹಿ ಅಜ್ಜಿ ಬಿಡೋ ಗೊರ್ಕೆ ಶಬ್ದ. ಅಯ್ಯೋ, ಈ ಗೊರ್ಕೆ ಶಬ್ದದಲ್ಲಿ ನಾನು ಹೇಗ್ ನಿದ್ರೆ ಮಾಡೋದು? ಈಗಾಗ್ಲೇ ನನಗೆ ನಿದ್ರೆ ಬರ್ತಾನೆ ಇಲ್ವಲ್ಲ. ಅಯ್ಯೋ, ಈ ಗೊರ್ಕೆ ಶಬ್ದ ಸಾಧಾರಣ ಶಬ್ದ ಅಲ್ಲ ಕಣೋ, ಬುಲೆಟ್ ಗಾಡಿಗೆ ಸೈಲೆನ್ಸರ್ ತೆಗ್ದ ಹಾಗೆ ಇದೆ. ನಾನು ಹೇಗಾದ್ರೂ ಕಿವಿ ಮುಚ್ಕೊಂಡ್ ಮಲ್ಕೋತೀನಿ. ಹಾಗಂತ ಹೇಳಿ ಬುಜ್ಜಿ ಬನ್ನು ಇಬ್ರು ಕೂಡ ದಿಂಬಿಂದ ಕಿವಿನ ಮುಚ್ಕೊಂಡು ನಿದ್ರೆ ಮಾಡಕ್ಕೆ ಶುರು ಮಾಡಿದ್ರಷ್ಟೇ. 10 ನಿಮಿಷಗಳ ನಂತರ ಮಹಿಹದಿನ ಗೊರಕೆ ಶಬ್ದ ನಾರ್ಮಲ್ ಆಗಿನೇ ಕೇಳಿಸ್ತಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಇನ್ನೊಂದ್ ಕಡೆಯಿಂದ ಏನೋ ಒಂದು ವಿಚಿತ್ರವಾದ ಶಬ್ದ ಕೇಳಕ್ಕೆ ಶುರು ಮಾಡ್ತು. ಆ ಶಬ್ದ ಹೇಗಿತ್ತು ಅಂದ್ರೆ, ಕೆಟ್ಟೋಗಿರುವ ಒಂದು ಗ್ರೈಂಡರ್ ಆನ್ ಆದ ಶಬ್ದ, ಕೀಚ್ 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 ಅಂತ. ಆ ಶಬ್ದ ಮಹಿಹದಿನ ಗೊರಕೆ ಶಬ್ದಕ್ಕಿಂತ ತುಂಬಾನೇ ಭಯಂಕರವಾಗಿತ್ತು. ಅದ್ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ನಮ್ ಚಿಚುಕಾಗಿ ಬಿಡುವ ಗೊರಕೆ ಶಬ್ದಾನೇ ಅದು. ಅಯ್ಯೋ ದೇವ್ರೆ, ಇದೇನಿದು? ಇವಾಗ ಗ್ರೈಂಡರ್ ಸ್ಟಾರ್ಟ್ ಆಯ್ತು. ಲೆಫ್ಟ್ ಸೈಡಲ್ಲಿ ಟ್ರ್ಯಾಕ್ಟರು, ರೈಟ್ ಸೈಡಲ್ಲಿ ಕೆಟ್ಟೋಗಿರುವ ಗ್ರೈಂಡರಾ? ಈ 2 ಸೌಂಡ್ ಕೇಳಿಸ್ತಾ ಇದ್ರೆ ನನಗೆ ಹುಚ್ಚಿಡಿಯೋ ತರನೇ ಇದೆ. ಮಮ್ಮಿ ಸ್ವಲ್ಪ ಇದ್ದೇಳೆ ಮಮ್ಮಿಯ. ಹಾಗಂತ ಹೇಳಿ ನಿದ್ರೆ ಮಾಡ್ತಾ ಇದ್ದ ಚೋಟುಗಿಳಿನ ಎಬ್ಸ್ದ. ಚೋಟುಗಿಳಿನು ಎದ್ದು, ಏನಾಯ್ತು ನಿಂಗೆ? ನಿದ್ರೆ ಮಾಡು. ಎಲ್ಲಿಂದ ನಿದ್ರೆ ಮಾಡೋದಮ್ಮ? ಈ ಕಡೆ ನೋಡು ಟ್ರ್ಯಾಕ್ಟರು, ಆ ಕಡೆ ನೋಡು ಗ್ರೈಂಡರು. ಮಹಿ ಅಜ್ಜಿ, ಚಿಚ್ಚು ಆಂಟಿ ಎಲ್ರು ಗೊರಕೆ ಬಿಡ್ತಾ ಇದ್ದಾರೆ. ಆ ಶಬ್ದದಲ್ಲಿ ನನಗೆ ನಿದ್ರೇನೆ ಮಾಡ್ತಾ ಇಲ್ಲಮ್ಮ. ಆ ಸೌಂಡ್ನ ನಿಲ್ಸಕ್ ಹೇಳಮ್ಮ. ಬನ್ನು, ಎಲ್ರು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗೋರು, ನಿದ್ರೆ ಮಾಡುವಾಗ ಗೊರಕೆ ಶಬ್ದ ಬರುತ್ತೆ, ನಿನ್ ಕಿವಿ ಮುಚ್ಕೊಂಡ್ ಮಲ್ಗೋ. ಹಾಗಂತ ಹೇಳಿ ಚೋಟು ಪುನಃ ಮಲ್ಗದ್ಲು. ಆದ್ರೆ ಆ ಶಬ್ದಕ್ಕೆ ಪಾಪ ಬನ್ನುಗಂತೂ ನಿದ್ರೆ ಬರ್ಲೇ ಇಲ್ಲ. ಏ ಬನ್ನು, ಇವು ಸೌಂಡಿಗೆ ನನಗೂ ಕೂಡ ಹುಚ್ಚಿಡಿತರನೇ ಇದೆ ಕಣೋ, ಏನಾದ್ರೂ ಒಂದು ಮಾಡ್ಲೇಬೇಕು. ಬನ್ನು ಮಂಚದಿಂದ ಇಳಿದು ಚಿಚುಕಾಗೆ ಮಂಚದ ಹತ್ತಿರ ಹೋದ. ಚಿಚುಕಾಗೆ ಬಾಯಿ ಓಪನ್ ಮಾಡಿ ಹಲ್ಲನ್ನ ಕಚ್ಕೊಂಡು ಗೊರಕೆ ಶಬ್ದ ಮಾಡ್ತಿದ್ಲು. ಆವಾಗ ಬನ್ನು, ಇವ್ರ ಬಾಯಿ ಮುಚ್ಚಿದ್ರೆ ಗೊರಕೆ ಶಬ್ದ ಕಡಿಮೆ ಆಗುತ್ತೆ, ಹೇಗಾದ್ರೂ ಇವ್ರ ಬಾಯಿನ ಮುಚ್ಚಿಸ್ಲೇಬೇಕು. ಹಾಗಂತ ಹೇಳಿ ಅಲ್ಲಿ ಕೆಳಗಡೆ ಬಿದ್ದಿದ್ದ ಒಂದು ಗರಿನ ಎತ್ಕೊಂಡು ಚಿಚುಕಾಗೆಯ ಮೂಗಿನ ಹತ್ರ ತಗೊಂಡು ಹೋಗಿ ಚಿಚುಕಾಗೆಗೆ ಅವನು ನಗು ಬರೋ ತರ ಮಾಡ್ದ. ಅದನ್ನ ನೋಡ್ತಾ ಇದ್ದ ಬುಜ್ಜಿ ಗುಬ್ಬಚ್ಚಿ, ಬನ್ನು, ಏನೋ ಮಾಡ್ತಾ ಇದೀಯಾ? ಚಿಚು ಆಂಟಿ ಎದ್ರೆ ಆಮೇಲೆ ನಮ್ಮನ್ನ ಸಾಯಿಸೇ ಬಿಡ್ತಾರೆ ಕಣೋ. ಆದ್ರೆ ಚಿಚುಕಾಗೆ ನಿದ್ರೆಯಲ್ಲೇ ಅವಳ ಮೂಗನ ಉರಿಸ್ಕೊಂಡು, ಯಾರೋ ಅದು ನಿದ್ರೆನ ಹಾಳು ಮಾಡ್ತಾ ಇರೋದು, ಎದ್ರೆ ಸಾಯಿಸ್ಬಿಡ್ತೀನಿ ನೋಡ್ಕೊಳ್ಳಿ ಅಷ್ಟೇ. ಮತ್ತೆ ಅಮ್ಮಯ್ಯ, ನಿಂತೋಯ್ತು. ಇವಾಗ ನೋಡು, ಚಿಚು ಆಂಟಿ ಗೊರಕೆ ಬಿಡ್ತಾ ಇಲ್ಲ, ಇವಾಗ ನೆಮ್ಮದಿಯಿಂದ ಮಲಗ್ಬೋದು. ಹಾಗಂತ ಹೇಳಿ ಬನ್ನು ವಾಪಸ್ ಹೋದ ಅಷ್ಟೇ. ಆದ್ರೆ ಪುನಃ ಚಿಚುಕಾಗಿಗೆ ಮೂಗಿನ ಹತ್ರ ಗರಿ ತಗೊಂಡು ಹೋಗಿರೋದ್ರಿಂದ ಅವಳಿಗೆ ನಗು ಮಾತ್ರ ಬರ್ಲಿಲ್ಲ, ಜೋರಾಗಿ ಅವಳಿಗೆ ಅಕ್ಷಿನೂ ಬಂತು. ಅಕ್ಷಿ ಹಾಗಂತ ಹೇಳಿ ಪುನಃ ಮಲ್ಗಿ ನಿದ್ರೆ ಮಾಡಕ್ಕೆ ಶುರು ಮಾಡಿದ್ರು. ಆದ್ರೆ ಚಿಚುಕಾಗಿ ಅಕ್ಷಿ ಮಾಡಿದ್ರಲ್ಲಿ ಬನ್ನು ದೂರ ಹೋಗಿ ಬಿದ್ದ. ಚಿಚುಕಾಗಿ ಪುನಃ ಮಲ್ಗಿ ಪುನಃ 2 ಪಟ್ಟು ಹೆಚ್ಚಾದ ಸೌಂಡಲ್ಲಿ ಗೊರಕೆ ಹೊಡೆಯಕ್ಕೆ ಶುರು ಮಾಡಿದ್ಲು. ಅದನ್ನ ನೋಡ್ತಾ ಇದ್ದ ಬುಜ್ಜಿ ಜೋರಾಗಿ ನಗುತ್ತಾ, ಏ ಬನ್ನು, ನಿನ್ ಪ್ಲಾನು ಫ್ಲಾಪ್ ಆಯ್ತು. ಅದ್ರಲ್ಲೂ ನೋಡು, ಇವಾಗ ನೀನು ಅವ್ರ ಅಕ್ಷಿ ಮಾಡಿದಕ್ಕೆ ದೂರ ಹೋಗಿ ಬಿದ್ದಿದೀಯಾ. ಆವಾಗ ಇನ್ನೊಂದು ಹೊಸ ಸೌಂಡ್ ಜಾಯ್ನ್ ಆಯ್ತು. ಅದು ಬೇರೆ ಯಾರೂ ಅಲ್ಲ, ಲೂಸಿ ಪಾರಿವಾಳದ ಸೌಂಡೇ. ಹಾಗಂತ ಒಂದು ವಿಸಿಲ್ ಹೊಡೆಯೋ ತರ ಗೊರಕೆ ಶಬ್ದ. ಅಯ್ಯೋ ದೇವ್ರೆ, ಇನ್ನೊಂದ್ ಕಡೆ ವಿಸಿಲ್ ಶಬ್ದ ಬೇರೆನಾ? ಮಹಿ ಅಜ್ಜಿ ಟ್ರ್ಯಾಕ್ಟರ್ ಶಬ್ದ, ಚಿಚು ಆಂಟಿ ಕೆಟ್ಟೋಗಿರೋ ಗ್ರೈಂಡರ್ ಶಬ್ದ, ಲೂಸಿ ಆಂಟಿ ವಿಸಿಲ್ ಶಬ್ದ. ಸರಿ ಹೋಯ್ತು. ಇವ್ರ ಶಬ್ದನೆಲ್ಲ ನಿಲ್ಸಿಲ್ಲ ಅಂದ್ರೆ ನಾನಿವತ್ ರಾತ್ರಿಗೆ ನಿದ್ರೆ ಮಾಡಕ್ಕಾಗಲ್ಲ. ಈ ಮ್ಯೂಸಿಕ್ ಬಂದಿದ್ದಲ್ಲಿ ನಾವು ಹೇಗೆ ಬುಜ್ಜಿ ಮಲ್ಗೋದೋ? ಬನ್ನು, ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೋ. ಟೀಚರ್ ಹೇಳಿದ್ರು, ಗೊರಕೆ ಹೊಡೆಯೋರ್ ಮುಖದಲ್ಲಿ ನೀರನ್ನ ಚೆಲ್ಲಿದ್ರೆ ಅವ್ರು ಶಾಕ್ ಆಗ್ತಾರೆ ಅಂತೆ, ಆಮೇಲೆ ಮಲ್ಗಿದ್ರೆ ಗೊರಕೆನೆ ಹೊಡೆಯಲ್ಲ ಅಂತೆ. ಹೌದಾ? ಒಳ್ಳೆ ಐಡಿಯಾನೆ. ಆ ವಾಟರ್ ಬಾಟಲ್ನ ತೆಗ್ದು ಬಿಸಾಕೋ. ಹಾಗಂತ ಹೇಳಿದಾಗ ಬುಜ್ಜಿ ಅವನ ಪಕ್ಕ ವಾಟರ್ ಬಾಟಲ್ನ ಬಿಸಾಕೋದ್ಲು. ಆವಾಗ ಬನ್ನು ಆ ವಾಟರ್ ಬಾಟಲಿಂದ ನೀರ್ ತೆಗೆದು ಮಹಿಹದ್ದಿನ ಮುಖದ ಮೇಲೆ ಚೆಲ್ದ. ಹಾಗೆ ಚೆಲ್ಲಿದ ತಕ್ಷಣ ಮಹಿಹದ್ದು ನಿದ್ರೆಯಲ್ಲೇ ಮುಖನ ಒರೆಸ್ಕೊಂಡು ಈ ರೀತಿ ಮಾತಾಡ್ತಿದ್ಲು. ಅರೆ, ಏನಿದೋ, ಮಳೆ ಬರ್ತಾ ಇದೆಯಾ ಏನೋ? ಪರವಾಗಿಲ್ಲ, ಮಳೆ ಬಂದ್ರೆ ಕೂಡ ತಂಪಾಗಿರುತ್ತೆ, ನಿದ್ರೆ ಮಾಡೋಣ. ಹಾಗಂತ ಹೇಳಿ ಪುನಃ ನಿದ್ರೆ ಮಾಡಿದ್ರು. ಬನ್ನು, ಈ ಪ್ಲಾನ್ ಕೂಡ ಫೇಲ್ ಆಯ್ತು. ಅವರು ಮಳೆ ಬರ್ತಾ ಇದೆ, ತಂಪಾಗಿದೆ ಅಂತ ಹೇಳಿ ಪುನಃ ಗೊರಕೆ ಹೊಡಿತಾ ಇದ್ದಾರೆ. ಇದು ಸರಿ ಬರಲ್ಲ.
ನಾನು ಕಿವಿಯಲ್ಲಿ ಏರ್ಪಾಡ್ಸ್ ಇಟ್ಕೊಂಡು ಹಾಡ್ ಕೇಳ್ಕೊಂಡು ನಿದ್ರೆ ಮಾಡ್ತೀನಿ. ಹಾಗಂತ ಹೇಳಿ ಬುಜ್ಜಿ ಕಿವಿಯಲ್ಲಿ ಏರ್ಪಾಡ್ಸ್ ಇಟ್ಕೊಂಡ್ಲು. ರಾತ್ರಿ 1 ಗಂಟೆ ಆಯ್ತು. ಬನ್ನುಗೆ ನಿದ್ರೆ ಮಾಡಕ್ಕಾಗ್ಲೇ ಇಲ್ಲ. ಪಾಪ ಅವನಿಗೆ ಹುಚ್ಚಿಡಿಯೋ ತರ ಇತ್ತು. ಏನ್ ಮಾಡ್ದಂತ ಯೋಚನೆ ಮಾಡ್ತಿದ್ದಾಗ ಟಿಕ್ ಅಂತ ಒಂದು ಸೌಂಡ್ ಬಂತು. ಆದ್ರೆ ಊರಲ್ಲಿ ಪವರ್ ಬಂತು. ಅಮ್ಮಯ್ಯ, ಕರೆಂಟ್ ಬಂತು. ಬನ್ನಿ, ಎಲ್ರೂ ಮನೆಯೊಳಗಡೆ ಹೋಗಿ ಫ್ಯಾನ್ ಹಾಕೊಂಡು ಆ ಗಾಳಿಯಲ್ಲಿ ನಿದ್ರೆ ಮಾಡೋಣ. ಇಲ್ಲಿದ್ರೆ ಬನ್ನು ನಮ್ಮನ್ನ ನಿದ್ರೆ ಮಾಡಕ್ಕೇನೆ ಬಿಡಲ್ಲ. ಹೌದೌದು, ಬನ್ನಿ ಬೇಗ ಹೋಗಿ. ಇನ್ವರ್ಟರ್ ಕೂಡ ನಾನು ಆನ್ ಮಾಡ್ಕೊಳ್ಬೇಕು. ಹಾಗಂತ ಹೇಳಿ ಎಲ್ರೂ ಅವ್ರವ್ರ ಮನೆಯೊಳಗಡೆ ಹೋಗಿ ಫ್ಯಾನ್ ಹಾಕೊಂಡು ಮಲ್ಗಿ ನಿದ್ರೆ ಮಾಡ್ತಾ ಇದ್ರು. ಚಿಚುಕಾಗೆ ಎಸಿ ಹಾಕೊಂಡು ಚೆನ್ನಾಗಿ ನಿದ್ರೆ ಮಾಡಿದ್ಲು. ಆದ್ರೆ ಎಲ್ರೂ ಹೋದ್ಮೇಲೆ ಬನ್ನು ಮಾತ್ರ ಮನೆಯೊಳಗಡೆ ಹೋಗ್ಲೇ ಇಲ್ಲ. ಅವನು ಅಲ್ಲೇ ಮಲಗಿ ನಿದ್ರೆ ಮಾಡ್ತಾ ಇದ್ದ. ಅಮ್ಮಯ್ಯ, ಟ್ರ್ಯಾಕ್ಟರ್ ಸೌಂಡು, ಗ್ರೈಂಡರ್ ಸೌಂಡು, ವಿಸಲ್ ಸೌಂಡು ಎಲ್ಲಾನು ಮನೆಯೊಳಗಡೆ ಹೋಗ್ಬಿಡ್ತು. ಇವಾಗ ಇಲ್ಲಿ ಯಾವುದೇ ತೊಂದ್ರೆನೂ ಇಲ್ಲ. ಪ್ರಶಾಂತವಾಗಿ ನಾನಂತೂ ಮಲಗಿ ನಿದ್ರೆ ಮಾಡ್ಬೋದು. ಬನ್ನು, ಮಲ್ಕೋ. ಹಾಗಂತ ಹೇಳಿ ಬನ್ನು ಸಂತೋಷವಾಗಿ ಕಣ್ಮುಚ್ಕೊಂಡು ಮಲಗ್ದ. ಸ್ವಲ್ಪ ಸಮಯ ಆಯ್ತು. ಆವಾಗ್ಲೇ ಬನ್ನು ಗೊರಕೆ ಹೊಡೆಯಕ್ಕೆ ಶುರು ಮಾಡ್ದ. ಅದು ಚಿಚುಕಾಗಿ ಗೊರಕೆ ಶಬ್ದಕ್ಕಿಂತ ಜೋರಾಗಿತ್ತು. ಒಳಗಡೆ ಇದ್ದ ಚೋಟಿಗಿಳಿ ಬನ್ನು ಗೊರಕೆ ಹೊಡೆಯೋದನ್ನ ನೋಡಿ, ಇವನೇ ದೊಡ್ಡ ಟ್ರ್ಯಾಕ್ಟರು, ಇವನು ಎಲ್ಲರ ಗೊರಕೆ ಶಬ್ದನ ತಮಾಷೆ ಮಾಡ್ತಾ ಇದ್ದಾನೆ. ಸರಿ, ಹೇಗೋ ಅವ್ನು ನಿದ್ರೆ ಮಾಡಿದ್ರೆ ಓಕೆ. ಈ ಕಥೆಲಿರುವ ನೀತಿ ಏನಂದ್ರೆ, ಪಕ್ಕದಲ್ಲಿರೋರು ಗೊರಕೆ ಶಬ್ದ ನಮಗ್ ಕೇಳಿಸುತ್ತೆ, ಆದ್ರೆ ನಮ್ ಗೊರಕೆ ಶಬ್ದ ನಮಗ್ ಯಾವಾಗ್ಲೂ ಕೇಳಿಸೋದೇ ಇಲ್ಲ. ಚಿಚುಕಾಗಿಯ ಬರ್ತ್ಡೇ ಸರ್ಪ್ರೈಸ್. ಸಂಜೆ 4 ಗಂಟೆಗೆ ಚಿನ್ನುಕಾಗೆ ಒಂದು ದೊಡ್ಡ ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇದ್ದಾಗ ಆವಾಗ್ಲೇ ಆಟಾಡ್ಕೊಂಡು ಅಲ್ಲಿಗೆ ಬಂದ ಬನ್ನು ಬುಜ್ಜಿ ಇಬ್ರು ಅವನನ್ನ ನೋಡಿದ್ರು. ಬುಜ್ಜಿ, ನೋಡಿದ್ಯಾ? ಚಿನ್ನು ಕೂತ್ಕೊಂಡು ಅಳ್ತಾ ಇದ್ದಾನೆ ಪಾಪ. ಒಂದ್ ವೇಳೆ ಇವತ್ತು ಕೂಡ ಅವರಮ್ಮ ಅವನಿಗೆ ಬದನೆಕಾಯಿ ಸಾರು ಮಾಡಿ ಕೊಟ್ರೋ ಏನೋ, ಅದಕ್ಕೆ ದುಃಖ ತಾಳಕ್ಕಾಗದೆ ಅಳ್ತಾ ಇದ್ದಾನೆ. ಬನ್ನು, ಊಟದ ವಿಷಯದಲ್ಲಿ ಅಳಕ್ಕೆ ಅವನ್ ಬನ್ನು ಅಲ್ಲ ಕಣೋ, ಚಿನ್ನು. ಅವನ್ ಪಾಪ ಏನೋ ಕಷ್ಟದಲ್ಲಿ ಇದ್ದಾನಂತ ಕಾಣಿಸ್ತಿದೆ. ಬಾ ಹೋಗಿ ಕೇಳೋಣ. ಇಬ್ರು ಚಿನ್ನು ಹತ್ರ ಹೋದ್ರು. ಏನೋ ಆಯ್ತು ಚಿನ್ನು, ಯಾಕೋ ಬೇಜಾರಲ್ಲಿದ್ಯಾ? ಯಾರಾದ್ರೂ ನಿನ್ನ ಹೊಡೆದ್ರಾ? ಆವಾಗ ಚಿನ್ನು ಕಣ್ಣೀರು ಹೊರಿಸ್ಕೊಂಡು, ಯಾರೂ ಹೊಡಿಲಿಲ್ಲ ಬುಜ್ಜಿ. ನಾಳೆ ನಮ್ಮಮ್ಮನ ಹುಟ್ಟಿದಬ್ಬ. ಆದ್ರೆ ನಮ್ಮಮ್ಮ ಯಾವಾಗ್ಲೂ ಹುಟ್ಟಿದಬ್ಬ ಮಾಡ್ಕೊಂಡಿದ್ದೇ ಇಲ್ಲ. ಹೌದಾ? ಚಿಚ್ಚು ಆಂಟಿಗೂ ಹುಟ್ಟಿದಬ್ಬ ಬರುತ್ತಾ? ಅವ್ರಿಗೆ ಏಜೇ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಇವಾಗ ಸೆಲೆಬ್ರೇಟ್ ಮಾಡಿಲ್ಲಂದ್ರೆ ಏನ್ ಕಣೋ? ಹಣ ಸೇಫ್ ಅಲ್ವಾ? ಅದೇ ಕಣೋ, ಅದೇ ನನ್ನ ಕಷ್ಟ. ನಮ್ಮಮ್ಮ ನನಗೋಸ್ಕರ, ನನ್ನ ಓದಿಗೋಸ್ಕರ ಒಂದೊಂದು ರೂಪಾಯಿನ ಕೂಡಿಟ್ಟು ಅವ್ರಿಗೋಸ್ಕರ ಒಂದು ಒಳ್ಳೆ ಸೀರೆ ಕೂಡ ತಗೊಂಡು ನಾನು ನೋಡಿದ್ದೇ ಇಲ್ಲ ಕಣೋ. ನಾಳೆ ಅವ್ರು ಹುಟ್ಟಿದಬ್ಬ. ಮಗನಾಗಿ ಅವ್ರಿಗೋಸ್ಕರ ಒಂದು ಕೇಕ್ ಕೂಡ ತಗೊಳಕ್ ನನ್ನಿಂದ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ಲ. ಹಾಗಂತ ಹೇಳಿ ಪುನಃ ಅಳಕ್ಕೆ ಶುರು ಮಾಡ್ದ. ಆವಾಗ ಬುಜ್ಜಿ ಚಿನ್ನು ಬೆನ್ಮೇಲೆ ಕೈ ಹಾಕಿ, ಅಳ್ಬೇಡ ಕಣೋ, ಯಾಕೆ ಅಳ್ತಾ ಇದೀಯಾ? ಚಿಚ್ಚು ಆಂಟಿಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಅವ್ರು ಹಾಗಿದ್ದಾರೆ. ಪರವಾಗಿಲ್ಲ, ನಾವು ನಿಮ್ಮಮ್ಮನಿಗೋಸ್ಕರ ಒಂದು ಪ್ಲಾನ್ ಮಾಡೋಣವಾ? ಪ್ಲಾನಾ? ಏನ್ ಪ್ಲಾನು? ಏನ್ ಮಾಡೋದಾದ್ರೂ ಹಣ ಬೇಕು ಅಲ್ವಾ? ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ವಲ್ಲ. ಆವಾಗ ಬನ್ನು ಶರ್ಟ್ ಕಾಲರ್ನ ಎತ್ತಿ, ಚಿನ್ನೋ, ನೀನ್ ಯಾರು? ಈ ಬನ್ನು ಫ್ರೆಂಡ್ ಕಣೋ. ನೀನ್ ಯಾಕೆ ಹಣದ ಬಗ್ಗೆ ಯೋಚನೆ ಮಾಡ್ತೀಯಾ? ನನ್ನ ಹತ್ರ ಸಮೋಸ ಫಂಡ್ ಇದೆ. ನಮ್ಮಮ್ಮ ಸಮೋಸಗೋಸ್ಕರ ನಾನು ಕೊಟ್ಟ ಹಣನೆಲ್ಲ ನಾನು ಹಾಗೇನೆ ಕೂಡಿಟ್ಟಿದ್ದೀನಿ. ಅದನ್ನ ಕೊಡ್ತೀನಿ. ಅದರಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ಬೋದು. ನಿಜಾನ ಬನ್ನು? ನನಗೋಸ್ಕರ ನಿನ್ನ ಸಮೋಸ ಫಂಡ್ನ ಕೊಡ್ತಾ ಇದೆಯಾ? ಹೌದು ಕಣೋ, ಸಮೋಸ ಫಂಡ್ ಏನೋ, ಫ್ರೆಂಡ್ಗೋಸ್ಕರ ಬಿರಿಯಾನಿ ಫಂಡ್ ಕೂಡ ಕೊಡ್ತೀನಿ. ಹಾಗಂತ ಅಂದ್ಕೊಂಡು, ಅಯ್ಯೋ ಗೊತ್ತಿಲ್ಲದೆ ದೊಡ್ಡ ಮಾತು ಹೇಳ್ಬಿಟ್ಟೇನೋ. ಹೆದರ್ಬೇಡ್ರೋ, ನನ್ನ ಹತ್ರ ಕೂಡ ಕಿಟಿ ಬ್ಯಾಂಕಲ್ಲಿ ಒಂದು 100 ರೂಪಾಯಿ ಇದೆ. ಇವತ್ತು ರಾತ್ರಿ ಚಿಚ್ಚು ಆಂಟಿಗೋಸ್ಕರ ಕೇಕ್ ತಗೊಂಡು ಬರ್ತ್ಡೇ ಸರ್ಪ್ರೈಸ್ ಕೊಡ್ಬೇಕು. ಆವಾಗ ಅವ್ರು ತುಂಬಾ ಸಂತೋಷ ಪಡ್ತಾರೆ ಅಲ್ವಾ? ಚಿನ್ನು ಅವರಿಬ್ಬರನ್ನ ತಬ್ಬಿ ಹಿಡ್ಕೊಂಡು, ಥ್ಯಾಂಕ್ಸ್ ಕೊಂಡ್ರು, ತುಂಬಾ ಥ್ಯಾಂಕ್ಸ್. ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ಮಮ್ಮನಿಗೆ ವಿಷಯ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾರೆ. ಆ ದಿನ ಸಂಜೆ 5 ಗಂಟೆಗೆ ಬನ್ನು ಮೆಲ್ಲೆ ಅವನ ಮನೆಯೊಳಗಡೆ ಬಂದ. ಅವನು ಇಲ್ಲಿವರೆಗೂ ಹಣನ ಕೂಡಿಟ್ಟಿದ್ದ ಆ ಹುಂಡಿನ ತಗೊಂಡು ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ಬಂದ. ತಗೊಳ್ರೋ, ಇದೇ ನನ್ನ ಹುಂಡಿ. ಇದನ್ನ ಹೊಡಿಬೇಕು ಅಂದ್ರೆ ನನಗೆ ಕಷ್ಟ ಆಗ್ತಾ ಇದೆ. ಆದ್ರೆ ಚಿಚ್ಚು ಆಂಟಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಬುಜ್ಜಿ, ಆ ಕಲ್ ಕೊಡು. ಬುಜ್ಜಿ ಒಂದು ದೊಡ್ಡ ಕಲ್ಲನ್ನ ತಗೊಂಡು ಬಂದು ಆ ಮಣ್ಣಿನ ಹುಂಡಿನ ಹೊಡೆದಾಕದ್ಲು. ಅದರಿಂದ 5 ರೂಪಾಯಿ 10 ರೂಪಾಯಿ ಕಾಯಿನ್ಸ್ ಹೊರಗಡೆ ಬಂದು ಬಿದ್ದೋಯ್ತು. ಆವಾಗ ಬನ್ನು ಅದನ್ನ ಲೆಕ್ಕ ಮಾಡ್ತಿದ್ದ. 5, 10, 20, 100, 150. ಅರೆ, ನನ್ನ ಹತ್ರ 150 ರೂಪಾಯಿ ಇದೆ. ನಾನು ರಿಚ್ ಬಾಯ್ ಅಲ್ವಾ? ನನ್ನ ಹತ್ರ ಕೂಡ 150 ರೂಪಾಯಿ ಇದೆ. ಅಂದ್ರೆ ಟೋಟಲ್ ಆಗಿ 300 ರೂಪಾಯಿ ಅಲ್ವಾ? ನನ್ನ ಹತ್ರ 50 ರೂಪಾಯಿ ಇದೆ. ಅಂದ್ರೆ 350 ರೂಪಾಯಿ. 350 ರೂಪಾಯಿಗೆ ಒಳ್ಳೆ ಕೇಕ್ ಸಿಗುತ್ತಾ ಬುಜ್ಜಿ?
ಸಿಗುತ್ತೆ ಕಣೋ, ನಮ್ಮೂರಲ್ಲಿರುವ ಪಾರಿವಾಳದ ಬೇಕರಿಗೆ ಹೋಗೋಣವಾ? ಅಲ್ಲಿ ಕೇಕ್ ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ಫ್ರೆಶ್ ಆಗಿನೂ ಇರುತ್ತೆ. ಹಾಗಾದ್ರೆ ಬನ್ನಿ, ಬೇಗ ಹೋಗೋಣ. ಇಲ್ಲಾಂದ್ರೆ ಲೇಟ್ ಆದ್ರೆ ಒಳ್ಳೆ ಕೇಕ್ ಎಲ್ಲ ಮಾರ್ಬಿಡ್ತಾರೆ. ಹಳೆ ಕೇಕ್ ನಮಗ್ ಸಿಗುತ್ತೆ. ಮೂಜನನು ತಕ್ಷಣ ಅಲ್ಲಿಂದ ಬೇಕರಿಗೆ ಹೋದ್ರು. ಅಲ್ಲಿ ಕನ್ನಡಿ ಬಾಕ್ಸ್ ಅಲ್ಲಿ ಕಲರ್ಫುಲ್ ಆಗಿರುವ ಸುಮಾರು ದೊಡ್ಡ ದೊಡ್ಡ ಕೇಕ್ಗಳು ಇತ್ತು. ಅವಾಗ ಬನ್ನು ಆ ಕೇಕ್ಗಳನ್ನ ನೋಡಿ, ಬುಜ್ಜಿ ನೋಡಿದ್ಯಾ, ಆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಎಷ್ಟು ಚೆನ್ನಾಗಿದೆ, ಆ ರೆಡ್ ವೆಲ್ವೆಟ್ ಕೇಕ್ ಕೂಡ ತುಂಬಾ ಚೆನ್ನಾಗಿದೆ, ನನ್ನ ಬಾರೋ ಬಾರೋ ಅಂತ ಕರಿತಾ ಇದೆ. ಈ ಕನ್ನಡಿನ ಹೊಡೆದಕ್ಕೆ ಒಳಗಡೆ ಇರೋ ಎಲ್ಲ ಕೇಕ್ ತಗೊಂಡು ತಿನ್ಬೇಕಂತ ಅನಿಸ್ತಾ ಇದೆ. ಆವಾಗ ಬೇಕರಿಲಿದ್ದ ಓನರ್ ಕೊಕ್ಕರೆ ಬಂದು, ಏನ್ ಮಕ್ಳ, ಯಾರಿಗ್ ಬರ್ತ್ಡೇ, ಯಾವ ಕೇಕ್ ಬೇಕೋ? ಅಂಕಲ್, ನಾಳೆ ನಮ್ಮ ಚಿಚ್ಚು ಆಂಟಿಗೆ ಬರ್ಡೇ, ಅವ್ರಿಗೋಸ್ಕರ ಒಂದು ಒಳ್ಳೆ ಕೇಕ್ ಕೊಡಿ. ನಮ್ಮ ಹತ್ರ 350 ರೂಪಾಯಿ ಇಟ್ಕೊಂಡಿದ್ದೀವಿ. ಕೊಕ್ಕರೆ ಯೋಚನೆ ಮಾಡಿ, 350 ರೂಪಾಯಾ? ಸರಿ, ಹಾಗಾದ್ರೆ ನಿಮಗೆ ಟ್ರಿಪಲ್ ಚಾಕ್ಲೇಟ್ ಕೇಕ್ ಒಂದು ಕೊಡ್ತೀನಿ. ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಚಿಚ್ಚು ಅಂತ ಬರ್ದು ಕೊಡ್ತೀನಿ. ಥ್ಯಾಂಕ್ಸ್ ಅಂಕಲ್, ನಮ್ಮ ಅಮ್ಮನಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಅಂಕಲ್, ಆ ಕೇಕ್ ಮೇಲೆ ಸ್ವಲ್ಪ ಚೆರಿ ಹಣ್ಣು ಜಾಸ್ತಿ ಇಡಿ, ಹಾಗೆಯೇ ಸ್ವಲ್ಪ ಕ್ರೀಮ್ನ ಜಾಸ್ತಿ ಹಾಕಿ. ಆಂಟಿಗೆ ಇಷ್ಟ, ಅಂದರೆ ನನಗೂ ಕೂಡ ತುಂಬ ಇಷ್ಟನೇ. ಕೊಕ್ಕರೇನಾಗುತ್ತಾ, ಸರಿ ಬನ್ನೋ, ನಿನಗೋಸ್ಕರ ಎಕ್ಸ್ಟ್ರಾ ಕ್ರೀಮ್ ಹಾಕಿ ಒಂದು ಕ್ಯಾಂಡಲ್, ಒಂದು ಬಲೂನ್ ಕೂಡ ಫ್ರೀ ಆಗಿ ಕೊಡ್ತೀನಿ. ಥ್ಯಾಂಕ್ ಯು ಅಂಕಲ್. ಚಿನ್ನು ಆ ಕೇಕ್ನ ಜೋಪಾನವಾಗಿ ತಗೊಂಡು ಹೋಗಿ ಅವನ ತಾಯಿಗೆ ಗೊತ್ತಿಲ್ಲದೆ ಮನೆಯಲ್ಲಿ ಒಂದ್ ಕಡೆ ಅವನಿಟ್ಟ. ರಾತ್ರಿ 11:30. ಆವಾಗ ಮನೇಲಿದ್ರು ನಿದ್ರೆ ಮಾಡ್ತಾ ಇದ್ರು. ಚಿಚ್ಚುಕಾಗೇನೋ ಒಳ್ಳೆ ಗಾಢ ನಿದ್ರೆಯಲ್ಲಿ ಇದ್ಲು. ಆವಾಗ ಚಿನ್ನುಕಾಗೆ ಬಾಗಿಲ ಹತ್ರ ಕಾಯ್ತಾ ಇದ್ದ. ಸ್ವಲ್ಪ ಸಮಯದಲ್ಲಿ ಬುಜ್ಜಿ ಹಾಗೂ ಬನ್ನು ಇಬ್ರು ಅಲ್ಲಿಗೆ ಬಂದ್ರು. ಚಿನ್ನು ಬಾಗಿಲು ತೆರೆದು, ಮೆಲ್ಲ ಬನ್ನಿ, ನಮ್ಮಮ್ಮ ಒಳಗಡೆ ನಿದ್ರೆ ಮಾಡ್ತಿದ್ದಾರೆ. ಇಬ್ರು ಒಳಗಡೆ ಬಂದಾಗ, ಏ ಚಿನ್ನು, ಸ್ವಲ್ಪ ಲೈಟ್ ಆನ್ ಮಾಡ್ಬೋದಲ್ವಾ? ನನಗೆ ಕತ್ಲಲ್ಲಿ ಕಣ್ ಕಾಣಿಸ್ತಾ ಇಲ್ಲ. ಎಲ್ಲಾದ್ರೂ ಹೋಗಿ ಡಿಕ್ಕಿ ಹೊಡೆದ್ರೆ ಕೈಲಿರುವ ಬಲೂನ್ ಹೊಡೆದೋಗುತ್ತೆ ಅಲ್ವಾ? ಜೋರಾಗಿ ಮಾತಾಡ್ಬೇಡ್ವೋ, ನಾವು ಹೋಗಿ ಟೇಬಲ್ನ ಡೆಕೋರೇಟ್ ಮಾಡಬೇಕು ಅಲ್ವಾ? ಮೂಜನನು ಸೇರಿ ಟೇಬಲ್ನ ಅಲಂಕಾರ ಮಾಡಿದ್ರು. ಆಮೇಲೆ ಅವ್ರು ತಗೊಂಡ್ ಬಂದಿದ್ದ ಕೇಕ್ನ ಆ ಟೇಬಲ್ ಮೇಲೆ ಇಟ್ಟು ಆ ಕ್ಯಾಂಡಲ್ನ ಕತ್ಸಿದ್ರು. ಆ ಬೆಳಕಲ್ಲಿ ಕೇಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬನ್ನೋ ಕೇಕನ್ನೇ ನೋಡ್ತಾ ಇದ್ದ. ಬಜ್ಜಿ, ಈ ಕೇಕಲ್ಲಿ ಒಂದು ಚೆರಿ ಹಣ್ಣು ಸೈಡಲ್ಲಿ ಇದೆ, ಅದನ್ನ ನಾನು ಸ್ವಲ್ಪ ಸರಿ ಮಾಡ್ಬಿಡ್ಲಾ? ಆವಾಗ ಬುಜ್ಜಿ ಅವನನ್ನ ತಡೆದು, ಸುಮ್ಮನೆ ನಿಂತ್ಕೊಂಡಿರೋ, ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಕೈ ಇಟ್ರೆ ಕೈಯನ್ನ ಕಡ್ದಾಕ್ತೀನಿ. ಸರಿ, ನಾನು ಬಲೂನ್ ಊದಿ ಕೊಡ್ತೀನಿ, ನೀವು ಗೋಡೆಲ್ಲ ಅಂಟಿಸಿ. 12 ಗಂಟೆಗೆ ಇನ್ನು 10 ನಿಮಿಷನೇ ಇದೆ ಅಲ್ವಾ? ಚಿನ್ನು ಒಂದು ಬಲೂನನ್ನ ಊದ್ತಾ ಇದ್ದ. ಅವನು ಊದಿ ಆ ಬಲೂನ್ ದೊಡ್ಡದಾಗಿತ್ತು. ಸ್ವಲ್ಪ ಸಮಯದಲ್ಲಿ ಅದು ಪಟ್ ಅಂತ ಸಿಡೀತು. ಆ ಶಬ್ದಕ್ಕೆ ನಿದ್ರೆ ಮಾಡ್ತಾ ಇದ್ದ ಚಿಚುಕಾಗೆ ಎಚ್ಚರವಾದ್ಲು. ಚಿಚುಕಾಗೆ ಎದ್ದು, ಅಯ್ಯೋ, ಏನ್ ಶಬ್ದ ಇದು? ಸಿಲಿಂಡರ್ ಸಿಡ್ದೋಯ್ತಾ? ಇಲ್ಲ ಕಳ್ರು ಯಾರಾದ್ರೂ ಮನೆಗೆ ಬಂದಿದ್ದಾರಾ? ಹೊರಗಡೆ ಯಾರೋ ಮಾತಾಡೋ ಶಬ್ದ ಕೇಳಿಸ್ತಾ ಇದೆ. ಖಂಡಿತ ನನ್ನ ಮನೆಗೆ ಕಳ್ರೆ ಬಂದಿರ್ಬೇಕು. ಚಿಚುಕಾಗೆ ಆ ಕತ್ಲೆಯಲ್ಲೇ ಎದ್ದು ಮೆಲ್ಲೆ ಹಾಲ್ಗೆ ಬರ್ತಾ ಇದ್ಲು. ಆವಾಗ ಚಿಚು ಮನ್ಸೊಳಗಡೆ, ಇವತ್ತು ಆ ಕಳ್ರು ಸಿಕ್ಕಾಕೊಳ್ಳಿ, ಅವ್ರ ಕೈಕಾಲೆರಡನ್ನು ಮುರಿದಾಕ್ತೀನಿ ನಾನು. ಮಕ್ಕಳು 3 ಜನ ಸೇರಿ ಕೇಕಲ್ಲಿರುವ ಕ್ಯಾಂಡಲ್ನ ಕತ್ಸಿ ಚಿಚುನ ಎಬ್ಬಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ಸರಿಯಾಗಿ ಆ ಸಮಯದಲ್ಲಿ ಹಾಲ್ನಿದ್ದ ಗಡಿಗಾರದಲ್ಲಿ 12 ಗಂಟೆ ತೋರಿಸ್ತಿತ್ತು. ಟಿಂಗ್ 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 ಅಂತ ಶಬ್ದನೂ ಬಂತು. ಆವಾಗ್ಲೇ ಹೊರಗಡೆ ಬಂದ ಚಿಚುಕಾಗೆ ತಕ್ಷಣ ಪಕ್ಕದಲ್ಲಿದ್ದ ಒಂದು ಸ್ವಿಚ್ ಅನ್ನ ಆನ್ ಮಾಡಿ, ಯಾರೋ ಅದೋ ನನ್ನ ಮನೆಯೊಳಗಡೆ ಕಳ್ತನ ಮಾಡಕ್ ಬಂದಿದ್ದೋ ಹಾಗಂತ ಹಿಂದೆ ತಿರುಗಿ ನೋಡಿದಾಗ ಅವಳು ತುಂಬಾನೇ ಶಾಕ್ ಆದ್ಲು. ಅವಳ ಮನೆ ಇಡೀ ಬಲೂನ್ಗಳಿಂದ ಅಲಂಕಾರ ಮಾಡಿತ್ತು. ಅಲ್ಲಿ ಬುಜ್ಜಿ, ಬನ್ನು, ಚಿನ್ನು ಎಲ್ರು ನಿಂತ್ಕೊಂಡಿದ್ರು. ಟೇಬಲ್ ಮೇಲೆ ಒಂದು ಕೇಕ್ ಕೂಡ ಇತ್ತು. ಚಿಚು ಅದನ್ನ ನೋಡಿ ಶಾಕ್ ಆದ್ಲು. ಆವಾಗ ಮಕ್ಕಳು 3 ಜನ ತುಂಬಾ ಜೋರಾಗಿ, ಹ್ಯಾಪಿ ಬರ್ತ್ಡೇ ಟು ಯು ಆಂಟಿ, ಹ್ಯಾಪಿ ಬರ್ತ್ಡೇ ಟು ಯು ಆಂಟಿ, ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಮಮ್ಮಿ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಚಿಚು ಆಂಟಿ, ಹ್ಯಾಪಿ ಬರ್ತ್ಡೇ ಟು ಯು. ಆ ಶಬ್ದ ಕೇಳಿದಾಗ ಚಿಚುಕಾಗೆಗೆ ಸಡನ್ ಆಗಿ ಏನೂ ಅರ್ಥನೇ ಆಗ್ಲಿಲ್ಲ. ಅವಳ ಕೈಯಲ್ಲಿ ಇಟ್ಕೊಂಡಿದ್ದ ಆ ಕೋಲು ಕೆಳಗಡೆ ಬಿದ್ದೋಯ್ತು. ಅವಳ ಜೀವನದಲ್ಲಿ ಯಾವಾಗ್ಲೂ ಅವಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೇ ಇಲ್ಲ. ಆದ್ರಿಂದ ಇದು ನನ್ ಬರ್ತ್ಡೇಗೋಸ್ಕರನಾ ಹಾಗಂತ ಅವಳು ಅಮಾಯಕಳಾಗಿ ಕೇಳಿದ್ಲು. ಚಿನ್ನಕಾಗೆ ಅವನ್ ತಾಯಿನ ತಬ್ಬಿ ಹಿಡ್ಕೊಂಡು, ಅಮ್ಮ, ನೀನ್ ಯಾವಾಗ್ಲೂ ನನ್ಗೋಸ್ಕರ ಬದುಕಿದ್ದೀಯಾ. ಇವತ್ತು ನಿನ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅನಿಸ್ತು. ಅದಕ್ಕೆ ನಾವೆಲ್ರೂ ಸೇರಿ ನಿನ್ ಬರ್ತ್ಡೇಗೆ ಈ ರೀತಿ ಒಂದು ಪ್ಲಾನ್ ಮಾಡಿದ್ವಿ. ಹೌದಾಂಟಿ, ಇದು ನನ್ನ ಸಮೋಸ ಫಂಡಲ್ಲಿ ತಗೊಂಡ ಕೇಕು. ಈ ಕೇಕ್ನ ಸ್ವಲ್ಪ ಬೇಗ ಕಟ್ ಮಾಡ್ತೀರಾ? ಈ ಕೇಕ್ ರೂಪದಲ್ಲಿರುವ ಸಮೋಸನ ನಾನು ತಿನ್ಬಿಡ್ತೀನಿ. ಹೌದಾಂಟಿ, ನಿಮ್ಮ ಬರ್ತ್ಡೇಗೆ ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು.
ನಿಮ್ ಜೊತೆ ಯಾವಾಗ್ಲೂ ನಾವಿರ್ತೀವಿ. ಹ್ಯಾಪಿ ಬರ್ತ್ಡೇ. ಮಕ್ಕಳು ಹೇಳಿದನ್ನ ಕೇಳಿ ಚಿಚುಕಾಗೆ ಕಣ್ಣಲ್ಲಿ ಕಣ್ಣೀರು ಬಂತು. ಇಲ್ಲಿವರೆಗೂ ಚಿಚುಕಾಗೆ ಆ ಮಕ್ಕಳಿಗೋಸ್ಕರ ಏನು ಮಾಡಿದ್ದೇ ಇಲ್ಲ. ತುಂಬಾ ಜಿಪುಣತನದಿಂದ ಬಾಳ್ತಾ ಇದ್ಲ. ಮಕ್ಕಳು ಮನೆಗ್ ಬಂದ್ರು ಕೂಡ ಎಲ್ಲಿ ಏನಾದ್ರೂ ಖರ್ಚಾಗುತ್ತೆ ಏನೋ ಅಂತ ಅವ್ರನ್ನ ಯಾವಾಗ್ಲೂ ಹೊರಗಡೆ ಹೋಗಕ್ ಕೇಳ್ತಾ ಇದ್ಲ. ಆದ್ರೆ ಆ ಮಕ್ಳೇ ಇವತ್ತು ಅವಳಿಗೋಸ್ಕರ ಹಣ ಖರ್ಚು ಮಾಡಿದ್ರು. ಮಕ್ಳೇ, ನೀವೆಷ್ಟು ಒಳ್ಳೆ ಮಕ್ಳು. ನಾನು ಯಾವಾಗ್ಲೂ ನಿಮ್ ಮೇಲೆ ಕೋಪನೇ ತೋರಿಸಿದ್ದೆ. ಆದ್ರೆ ನೀವು ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದೀರಾ ಅನ್ನೋದು ನನಗ್ ಗೊತ್ತಿರ್ಲಿಲ್ಲ. ನೀವೆಲ್ರೂ ಸೇರಿ ನನಗೋಸ್ಕರ ಇದೆಲ್ಲ ಮಾಡಿದೀರಾ. ನಿಜವಾಗ್ಲೂ ಈ ದಿನಾನ ನನ್ ಜೀವನದಲ್ಲಿ ನನ್ನಿಂದ ಮರೆಯಕ್ಕಾಗಲ್ಲ. ತುಂಬಾ ಥ್ಯಾಂಕ್ಸ್ ಮಕ್ಳೇ. ಆಂಟಿ, ನೀವು ಅಳ್ಬೇಡಿ, ಮೇಕಪ್ ಎಲ್ಲ ಹಾಳಾಗುತ್ತೆ. ಬಂದು ಮೊದ್ಲು ಕೇಕ್ ಕಟ್ ಮಾಡಿ. ಆ ಕ್ಯಾಂಡಲ್ ನೋಡಿ ಕೇಕ್ ಒಳಗಡೆ ಹೋಗ್ತಾ ಇದೆ. ಚಿಚುಕಾಗೆ ಕಣ್ಣಲ್ಲಿರುವ ಕಣ್ಣೀರನ್ನೆಲ್ಲ ಒರೆಸ್ಕೊಂಡು ಮಕ್ಳು ಇಷ್ಟಪಟ್ಟದಕ್ಕೋಸ್ಕರ ಅವಳು ಆ ಕೇಕ್ ಅನ್ನ ಕಟ್ ಮಾಡೋದ್ಲು. ಮಕ್ಳೆಲ್ಲರೂ ಜೋರಾಗಿ ಕೈ ತಟ್ಟಿದ್ರು. ಕೇಕ್ ಕಟ್ ಮಾಡಿ ಮೊದಲನೇ ಕೇಕ್ ಪೀಸ್ನ ಚಿನ್ನಿಗೆ ತಿನ್ನಕ್ಕೆ ಕೊಟ್ಲು. ಎರಡನೇದು ಬುಜ್ಜಿಗೆ ಕೊಟ್ಲು. ಆಮೇಲೆ ಮೂರನೇದು ದೊಡ್ಡ ಪೀಸ್ ತಗೊಂಡ್ ಹೋಗಿ ಅವಳು ಬನ್ನುಗೆ ಕೊಟ್ಲು. ಬನ್ನು ಆ ಕೇಕ್ ಅನ್ನ ತಿನ್ನೋಡ್ದ. ಆದ್ರೆ ಟೇಸ್ಟ್ ಅವನಿಗೆ ತುಂಬಾನೇ ಇಷ್ಟ ಆಗಿತ್ತು. ಆಂಟಿ, ಕೇಕ್ ಸೂಪರ್ ಆಗಿದೆ. ನನ್ ಸಮೋಸಾ ಫಣ್ಣ ಕೊಟ್ಟಿದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂತ ಇವಾಗ ಅನಿಸ್ತಿದೆ. ಹೌದ್ ಬನ್ನು, ಕೇಕ್ ತುಂಬಾ ಚೆನ್ನಾಗಿದೆ. ಸರಿ, ಇವಾಗ ಕೇಕ್ ಕಟಿಂಗ್ ಮುಗೀತಲ್ವಾ? ನಾಳೆ ಬೆಳಿಗ್ಗೆ ನನ್ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ. ನಾನು ನಿಮ್ಮೆಲ್ಲರಿಗೋಸ್ಕರನು ಚಿಕನ್ ದಮ್ ಬಿರಿಯಾನಿನ ಮಾಡ್ತೀನಿ. ಬಿಸಿ ಬಿಸಿಯಾಗಿ ನಾವೆಲ್ಲರೂ ಕೂತ್ಕೊಂಡು ತಿನ್ಬೋದು. ಬನ್ನು ಅದನ್ನ ಕೇಳಿ ತುಂಬಾ ಸಂತೋಷದಿಂದ, ಚಿಕನ್ ದಮ್ ಬಿರಿಯಾನಿನಾ? ಸೂಪರ್ ಆಂಟಿ. ಒಂದ್ ಕೇಕ್ ಕಟ್ ಮಾಡಿದ್ರೆ ನೀವು ಬಿರಿಯಾನಿ ಕೊಡ್ತೀರಾ ಅನ್ನೋದು ನನ್ಗಿಷ್ಟ ದಿನ ಗೊತ್ತೇ ಇರ್ಲಿಲ್ಲ. ಹಾಗೆ ಆ ದಿನ ರಾತ್ರಿ ಕೇಕ್ ಕಟ್ ಮಾಡಿ ಆಮೇಲೆ ಮಕ್ಳೆಲ್ರು ಅವ್ರವ್ರ ಮನೆಗೆ ಹೋದ್ರು. ಎಲ್ರು ಮನೆಗೆ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಚಿಚುಕಾಗೆ ಅವಳ ಮನೆ ಅಂಗಳದಲ್ಲಿ ದೊಡ್ಡ ಒಲೆನ ಕತ್ಸಿ ಅಲ್ಲಿ ಮಕ್ಕಳಿಗೋಸ್ಕರ ದಮ್ ಬಿರಿಯಾನಿನ ಮಾಡ್ತಾ ಇದ್ಲು. ಆವಾಗ ಆ ಕಡೆ ಟೋನಿ ಹಾಗೂ ಚೋಟು ಬಂದ್ರು. ವಾವ್ ಚೋಟು, ಏನ್ ಸ್ಮೆಲ್ ಅದು? ಎಲ್ಲಿಂದ ಬರ್ತಾ ಇದೆ? ಅದು ಚಿಚ್ಚು ಮನೆಯಿಂದ ಬರ್ತಾ ಇದೆ ಟೋನಿ. ಆದ್ರೆ ಅವಳ ಮನೆಯಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ? ಯಾರಿಗೋ ಒಂದು ಟೀ ಕೂಡ ಇಟ್ಟು ಕೊಡಲ್ಲ ಅಲ್ವಾ ಅವಳು? ಅವರಿಬ್ರು ಚಿಚುಕಾಗೆ ಮನೆಗೆ ಹೋದ್ರು. ಅವಾಗ ಚಿಚುಕಾಗೆ ಬಿಸಿ ಬಿಸಿಯಾಗಿ ದಮ್ ಬಿರಿಯಾನಿನ ಮಾಡಿ ದೊಡ್ಡ ಪಾತ್ರೆಯಲ್ಲಿ ತಗೊಂಡ್ ಬಂದು ಇಟ್ಟಿದ್ಲು. ಅವಳ ಮುಂದ್ಗಡೆ ಮಕ್ಳು 3 ಜನ ಖಾಲಿ ತಟ್ಟೆ ಹಿಡ್ಕೊಂಡು ಕೂತ್ಕೊಂಡಿದ್ರು. ಆವಾಗ ಅವರಿಬ್ರು ಅಲ್ಲಿಗೆ ಬಂದು, ಅರೆ ಏನ್ ಚಿಚು ಇದು? ಬಿರಿಯಾನಿನಾ? ಏನ್ ಪಾರ್ಟಿ? ಆವಾಗ ಚಿಚುಕಾಗೆ, ಟೋನಿ, ಇವತ್ತು ನನ್ನ ಹುಟ್ಟಿದಬ್ಬ, ಬರ್ಡೇ. ನೆನ್ನೆ ರಾತ್ರಿನೇ ಮಕ್ಳೆಲ್ರೂ ಸೇರಿ ನನಗೆ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಅದಕ್ಕೋಸ್ಕರನೇ ನಿಮ್ಮೆಲ್ರಿಗೋಸ್ಕರ ನಾನಿವತ್ತು ಬಿರಿಯಾನಿ ಮಾಡಿದ್ದೀನಿ. ಬನ್ನಿ, ಇಬ್ರು ಕೂತ್ಕೊಳ್ಳಿ. ನೀವು ಕೂಡ ಬಿರಿಯಾನಿ ತಿನ್ನಿ. ವಾವ್ ಚಿಚ್ಚು, ಇಷ್ಟು ಬದ್ಲಾಗಿದ್ಯಾ? ಹ್ಯಾಪಿ ಬರ್ತ್ಡೇ ಚಿಚ್ಚು. ಹ್ಯಾಪಿ ಬರ್ತ್ಡೇ ಚಿಚ್ಚು. ನಾನ್ ಸಂಜೆ ನಿನಗೊಂದು ಕೇಕ್ ತಗೊಂಡ್ಬರ್ತೀನಿ. ಆವಾಗ ಮಧ್ಯದಲ್ಲಿ ಬನ್ನು, ಅಮ್ಮ, ಆಂಟಿ, ಈ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಬಿಟ್ರೆ ಸ್ವಲ್ಪ ಬಿರಿಯಾನಿ ಹಾಕ್ತೀರಾ? ಬಿಸಿ ಬಿಸಿಯಾಗಿ ದಮ್ ಬಿರಿಯಾನಿ ತಿಂದ್ರೇನೆ ಅಲ್ವಾ ತುಂಬಾ ಚೆನ್ನಾಗಿರೋದು. ಹಾಕ್ತೀನಿ ಬನ್ನು, ನಿನಗೆ ಇವತ್ತು ಅನ್ಲಿಮಿಟೆಡ್ ಫುಡ್ಡು. ಎಷ್ಟು ಬೇಕಾದ್ರೂ ಅಷ್ಟು ತಗೊಂಡ್ತೀನಿ ನೀನು. ಹಾಗೆ ಚಿಚುಕಾಗೆ ಎಲ್ರಿಗೂ ಪ್ಲೇಟಲ್ಲಿ ಬಿರಿಯಾನಿ ಹಾಕಿ ಕೊಟ್ಲು. ಬನ್ನು, ಚಿನ್ನು, ಬುಜ್ಜಿ ಎಲ್ರು ದೊಡ್ಡವರು ಕೂಡ ಸೇರಿ ಸಂತೋಷವಾಗಿ ಚಿಚುಕಾಗೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡು ಆ ಬಿರಿಯಾನಿನ ಸಂತೋಷವಾಗಿ ತಿಂದ್ರು. ಹಾಗೆ ಆ ದಿನ ಮರೆಯಕ್ಕಾಗದೇ ಇರುವ ಒಂದು ಒಳ್ಳೆ ದಿನವಾಗಿ ಮೆಮರೀಸ್ ಅಲ್ಲಿ ಇತ್ತು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಚಿಕ್ಕ ಮಕ್ಕಳಾದ್ರೂ ಕೂಡ ಹಣಕ್ಕಿಂತ ಪ್ರೀತಿನೇ ಮುಖ್ಯ ಅಂತ ಆದ್ರೆ ಚಿಚಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಊರಲ್ಲಿ ಎಲ್ರಿಗೂ ನಿರೂಪಣೆ ಮಾಡಿದ್ರು.